ಹಲೋ, ನಮಸ್ಕಾರ ಎಲ್ರಿಗೂ. 2 ದಿನದ ಹಿಂದೆ ನಾನು ಈ ಗಾಡಿ ತೊಗೊಂಡೆ, KLX 230 ರೋಡ್ ಲೀಗಲ್ ಬೈಕ್. ಇದು ಗಾಡಿ ಸಕ್ಕದಾಗಿದೆ. ಗಾಡಿಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ, ಸಕ್ಕದಾಗಿ ಓಡ್ತಾ ಇತ್ತು. ಆಫ್ ರೋಡ್ಗೆ ಬೆಂಗಳೂರಲ್ಲಿ ಓಡಾಡೋದಕ್ಕಂತೂ ಚೆನ್ನಾಗಿದೆ ಗಾಡಿ. ಸ್ವಲ್ಪ ಇಶ್ಯೂಸ್ ಬರ್ತಾ ಇದೆ ನಿನ್ನೆಯಿಂದ. ಏನ್ ಇಶ್ಯೂಸ್ ಅಂದ್ರೆ ಬ್ಯಾಟ್ರಿ ಡೌನ್ ಆಗ್ತಾ ಇದೆ. ಬ್ಯಾಟ್ರಿ ಡೌನ್ ಆದ್ರೂ ಮತ್ತೆ ರೀಚಾರ್ಜ್ ಆಗ್ಬೇಕದು. ಈಗ ಇನ್ ಕೇಸ್ ನಾವೇನಾದ್ರು ಕೀ ಆನ್ ಮಾಡಿ ಬಿಟ್ಟಿದ್ವಿ, ಎನಿ ಟೈಮ್ ಲೈಟ್ ರನ್ನಿಂಗ್ ಇರುತ್ತೆ, ಸೊ ಹಂಗಾಗಿ ಬ್ಯಾಟ್ರಿ ಡೌನ್ ಆಗುತ್ತೆ ಅಂತ ಅನ್ಕೋಬಹುದು. ಆದ್ರೆ ಮತ್ತೆ ಅದು ಗಾಡಿ ಓಡಿದ್ಮೇಲೆ ರೀಚಾರ್ಜ್ ಆಗ್ಬೇಕು. ಬಟ್ ಇದು ರೀಚಾರ್ಜ್ ಆಗ್ತಾ ಇಲ್ಲ. ಒಂದು 20-30 ಕಿಲೋಮೀಟರ್ ಓಡಿಸಿದೀನಿ, ರೀಚಾರ್ಜ್ ಆಗ್ತಾ ಇಲ್ಲ. ಇನ್ನೂ ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡಿ. ಓಡಿರೋದು 81 ಕಿಲೋಮೀಟರ್ ಅಷ್ಟೇ ಓಡಿರೋದು. ಅದು ಬಿಟ್ಟು ಶೋರೂಮ್ ಕಡೆಯಿಂದ ಬರ್ಬೇಕಾದ್ರೆ ಇಲ್ಲೊಂದು ಸ್ಕ್ರೂ ಇರ್ಲಿಲ್ಲ. ಇದಕ್ಕೊಂದು ಸ್ಕ್ರೂ ಹಾಕಿದಾವೆ, ಇದಕ್ಕೊಂದು ಸ್ಕ್ರೂ ಹಾಕಿಲ್ಲ. ಎಲ್ಲರಿಗೂ ಗೊತ್ತಿರಂಗೆ ಇಂಜಿನ್ ಸೌಂಡ್ ಜಾಸ್ತಿನೇ ಇದೆ. ಇದು ನೋಡಿದ್ರೆ ಒಳ್ಳೆ ಕನೆಕ್ಟಿಂಗ್ ರೋಡ್ ಸೌಂಡ್ ಬಂದಿದೆ ಆಲ್ರೆಡಿ ಅನ್ನೋ ತರ ಐತಿ. ಇದು ಆಫ್ ರೋಡ್ ಓಡ್ಸೋಕಂತ ಸಕ್ಕದಾಗಿದೆ ಗಾಡಿ. ನಾನು ಇಲ್ಲೇ ಚಿಕ್ಕದಾಗಿ ಓಡಿಸಿದ್ದೆ ಅಷ್ಟೇ. ನೆಕ್ಸ್ಟ್ ಯಾವ್ದಾದ್ರು ಒಂದು ಆಫ್ ರೋಡ್ ವಿಡಿಯೋ ಓಡಿಸ್ಬಿಟ್ಟು ಹಾಕ್ತೀನಿ ನಾನು, ನೋಡಿ. ಬಿಟ್ರೆ ಇಶ್ಯೂಸ್ ಅಂತೆಲ್ಲ ಗಾಡಿಲಿ ಏನಿಲ್ಲ. ಬಟ್ ತಗೊಂಡು 2 ದಿನಕ್ಕೆ 80 ಕಿಲೋಮೀಟರ್ಗೆ ಬ್ಯಾಟ್ರಿ ಡೌನ್ ಆಗೋದು, ಬ್ಯಾಟ್ರಿ ರೀಚಾರ್ಜ್ ಆಗ್ತಿರೋದು. ಮೋಸ್ಟ್ಲಿ ಕಾಯಿಲ್ ಪ್ರಾಬ್ಲಮ್ ಏನೋ ಆಗಿರ್ಬೇಕು ಗಾಡೀಲಿ, ಅದಕ್ಕೆ ಬ್ಯಾಟ್ರಿ ರೀಚಾರ್ಜ್ ಆಗ್ತಿಲ್ಲ. ಇವಾಗ ಕವಾಸಕಿ ಶೋರೂಮ್ ಕಾಲ್ ಮಾಡಿದೆ, ಅವ್ರು ತಗೊಬನ್ನಿ ಶಾಂತಿನಗರ್ಗೆ ಇದ್ದಾರೆ, ಅಲ್ಲಿ ತಗೊಂಡೋಗ್ತಾ ಇದ್ದೀನಿ. ಅಲ್ಲಿ ನೋಡ್ಬಿಟ್ಟು ಏನಾಗೈತು ಅಂತ ರೆಕ್ಟಿಫೈ ಮಾಡಿ ಸರಿ ಮಾಡಿಸ್ಬೇಕು. ಮತ್ತೆ ಚೆಕ್ ಇಂಜಿನ್ ಲೈಟು ಬರ್ತಾ ಇದೆ. ರನ್ನಿಂಗ್ ಅಲ್ಲೇ ಮೀಟ್ರು ಅದಾಗದೆ ಆಫೇ ಆಗ್ಬಿಡ್ತಾ ಇದೆ. ರನ್ನಿಂಗ್ ಅಲ್ಲಿ ಮೀಟ್ರು ಮತ್ತೆ ಆನ್ ಆಗ್ತಾ ಇಲ್ಲ ಮೀಟ್ರು. ಇವಾಗ ಸ್ವಲ್ಪ ಕೀ ಆಫ್ ಮಾಡಿ ಕೀ ಆನ್ ಮಾಡಿದ್ರೆ ಮಾತ್ರ ಆನ್ ಆಗುತ್ತೆ. ಇಷ್ಟು ಕವಾಸಕಿ ಗಾಡಿಗಳಲ್ಲಿ ಇವ್ನು ನನಗೆ ಸರ್ವಿಸ್ ಮಾಡಿ ಯಾವಾಗ ಕೊಡ್ತಾನೆ ಇವನು? ಜಯನಗರಲ್ಲಿ ಇಷ್ಟು ಲೈನ್ ನಿಲ್ತವೆ. ಕೊನೆಗೂ 2 ದಿವಸ ಆದಮೇಲೆ ಗಾಡಿ ವಾಪಸ್ ಮನೆಗೆ ಬಂದಿದೆ. ಶೋರೂಮ್ ಕವಾಸಕಿ ಸರ್ವಿಸ್ ಸೆಂಟರಿಂದ 6 ಯೂನಿಟ್ ಹೋಗಿದ್ದಂತೆ, ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ನೀಟಾಗಿ. ಇವಾಗ ತುಂಬ ಚೆನ್ನಾಗಿದೆ ಗಾಡಿ. ಅದು ಬಿಟ್ಟರೆ ನಾನು ಗಾಡಿ ತಂದ ಮೇಲೆ ಇದೆಲ್ಲ ಸ್ಟಿಕ್ಕರಿಂಗು ಸಾ 27 ಇದು ಸಾಗರ್ ಆಟೋ ವರ್ಲ್ಡು ಅದೆಲ್ಲ ನಾನು ಮಾಡಿಸ್ಕೊಂಡು ಸ್ಟಿಕ್ಕರಿಂಗ್. ಇವಾಗ ಔಟ್ಲುಕ್ ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಇವಾಗ ಮತ್ತೆ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿ.